ನಿಗೂಢ ವ್ಯಕ್ತಿ ಏನ್ ವಿಕ್ರಮ್ ಬೇತಾಳನ ಅಂತ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರ ಏನು ಅನಾಮಿಕನ ಪರವಾಗಿದ್ಯಾ? ಹಾಗಾದ್ರೆ ಮೈಸೂರಿನಲ್ಲಿ ಶಾಸಕ ಶ್ರೀವತ್ಸ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ನಿಗೂಢ ವ್ಯಕ್ತಿ ಏನ್ ವಿಕ್ರಮ್ ಬೇತಾಳನ? ಆತ ಹೇಳಿದ ಕಡೆಯೆಲ್ಲ, ಆತ ಹೇಳಿದಂತ ರೀತಿಯಲ್ಲೆಲ್ಲ ಎಸ್ಐಟಿ ಕುಣಿಯೋದಕ್ಕೆ, ಎಸ್ಐಟಿ ನಡೆಯೋದಕ್ಕೆ, ಅಥವಾ ಸರ್ಕಾರ ಏನಾದ್ರೂ ಈ ಅನಾಮಿಕನ ಪರವಾಗಿ ಕೆಲಸ ಮಾಡ್ತಾ ಇದೆಯಾ ಅನ್ನುವಂತ ಅನುಮಾನವನ್ನ, ಪ್ರಶ್ನೆಯನ್ನ ಮಾಡಿದ್ದಾರೆ ಶಾಸಕ ಶ್ರೀವತ್ಸ. ಅವನು ತೋರಿಸಿದ ಕಡೆ ಆಗಿದ್ರೂ ಕೂಡ ಏನೂ ಸಿಗ್ತಾ ಇಲ್ಲ. ದೂರುದಾರನ ವಿರುದ್ಧ ಏನಾದ್ರೂ ಕ್ರಮ ಕೈಗೊಳ್ತೀರಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಶಾಸಕ ಶ್ರೀವತ್ಸ. ಸೌಜನ್ಯ ಪ್ರಕರಣ ಹೊರಗೆ ಬರಬೇಕು ಅನ್ನೋದು ನಿಜ. ಅದಕ್ಕೆ ಆತರ ಆಗಿದ್ರೆ ತನಿಖೆ ಮಾಡಬೇಕಾಗಿತ್ತು. ತನಿಖೆಯಲ್ಲಿ ನಮ್ಮ ಪೊಲೀಸರೇ ಸಮರ್ಥರಿದ್ದಾರೆ ಅಂತ ನಾವು ಯಾವಾಗ್ಲೂ ಹೇಳ್ತಾ ಇದ್ವಿ. ಆದ್ರೆ ಅದನ್ನ ಬಿಟ್ಟು ಈಗ SIT ತನಿಖೆ ಮಾಡಿ ಈ ವಿಕ್ರಮ್ ಅವ್ರ ಬೇತಾಳ್ ಕಥೆ ತರ ಆಗಿದೆ. ನಾನೇ ಹೊತ್ಕೊಂಡು ಹೋದೆ, ನಾನೇ 12 ಅಡಿ ಗುಂಡಿ ತೋಡದೆ, ನಾನೇ ಅದ್ರೊಳಗೆ ಊತ ಹಾಕಿದ್ದೀನಿ ಅಂತ ಹೇಳಿ ಆ ತರದ ಜಾಗಗಳನ್ನ ತೋರಿಸ್ತಾ ಇವತ್ತು ಏನೂ ಸಿಗದೆ ಇರೋ ಪರಿಸ್ಥಿತಿಗೆ, ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಬೆಟ್ಟದ ಗುಡ್ಡದ ಬುಡವನ್ನು ಶೋಧ ಮಾಡುವ ಮಟ್ಟಕ್ಕೆ ಮಾಡಿರುವಂತದ್ದು ಕ್ರಮ ಸರಿಯಲ್ಲ. ಹಾಗಾಗಿ ಮಧ್ಯಂತರ ವರದಿಯನ್ನ ಬಿಡುಗಡೆ ಮಾಡಬೇಕು. ಯಾವ ಕಾರಣಕ್ಕೆ ನೀವು ಮಾಡಿದ್ರಿ? ಅನಾಮಿಕ ಅಂದ್ರೆ ಯಾರು? ಅವನ ಹಿನ್ನೆಲೆ ಏನು? ನಾಳೆ ಅನಾಮಿಕನ ಬಗ್ಗೆ ಅವನು ಮೆಂಟಲ್ ಅಂತ ಹೇಳಿ ನೀವು ಬಿಡ್ತೀರಾ ಅನ್ನುವಷ್ಟರ ಮಟ್ಟಿಗೆ ನನ್ನ ವಿಧಾನಸಭೆಯಲ್ಲಿ ಚರ್ಚೆ ಆಗಿದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಹಿಂದೂ ಧರ್ಮದ ಪ್ರತಿಷ್ಠಿತ ದೇವಾಲಯಗಳು ಅಥವಾ ಭಕ್ತರು ಯಾರೆಲ್ಲ ಹೋಗ್ತಾ ಇದ್ದಾರೆ ಆ ದೇವಾಲಯಗಳ ಮೇಲೆ ಆಗಾಗ ಈ ತರ ಗದಾಪ್ರಹಾರ ಮಾಡ್ತಿದ್ದಾರೆ. ತಿರುಪತಿ ಆಯ್ತು, ಶಬರಿಮಲೆ ಆಯ್ತು, ತ್ರಿವೇಂದ್ರಂ ಆಯ್ತು, ಈಗ ಕರ್ನಾಟಕದ ಧರ್ಮಸ್ಥಳ ಅವ್ರ ಕಣ್ಣಿಗೆ ಬಿದ್ದಿದೆ. ಧರ್ಮಸ್ಥಳದ ಮಂಜುನಾಥ ಇದಾನೆ. ಇದಕ್ಕೆಲ್ಲ ಯಾರೆಲ್ಲ ಈ ತರದ ಷಡ್ಯಂತ್ರ ಮಾಡ್ತಿದ್ದಾರೆ ಆ ರೀತಿಯವರೆಲ್ಲ ಬೆಳಕಿಗೆ ಬರಬೇಕು ಅನ್ನೋ ಒತ್ತಾಯವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದೀವಿ. ಒಬ್ಬರ ಮೇಲೂ ಮಾಡಿಲ್ಲಲ್ಲ. ಮೈಸೂರಿನಲ್ಲಿ ಕಳೆದ 2 ತಿಂಗಳಿಂದ ಸತೀಶ್ ಅನ್ನೋರು ಪೋಸ್ಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಅವರನ್ನು ಬೆಳಗ್ಗೆಯಿಂದ ಸಂಜೆ ತನಕ ಕೂರಿಸ್ಕೊಂಡು ಉದಯಗಿರಿ ಸ್ಟೇಷನ್ ಮುತ್ತಿ ಹಾಕಿಸ್ಕೊಳ್ಳಿಲ್ವಾ? ನಿಗೂಢ ವ್ಯಕ್ತಿ ಏನ್ ವಿಕ್ರಮ್ ಬೇತಾಳನ ಅಂತ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರ ಏನು ಅನಾಮಿಕನ ಪರವಾಗಿದ್ಯಾ? ಹಾಗಾದ್ರೆ ಮೈಸೂರಿನಲ್ಲಿ ಶಾಸಕ ಶ್ರೀವತ್ಸ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ನಿಗೂಢ ವ್ಯಕ್ತಿ ಏನ್ ವಿಕ್ರಮ್ ಬೇತಾಳನ? ಆತ ಹೇಳಿದ ಕಡೆಯೆಲ್ಲ, ಆತ ಹೇಳಿದಂತ ರೀತಿಯಲ್ಲೆಲ್ಲ ಎಸ್ಐಟಿ ಕುಣಿಯೋದಕ್ಕೆ, ಎಸ್ಐಟಿ ನಡೆಯೋದಕ್ಕೆ, ಅಥವಾ ಸರ್ಕಾರ ಏನಾದ್ರೂ ಈ ಅನಾಮಿಕನ ಪರವಾಗಿ ಕೆಲಸ ಮಾಡ್ತಾ ಇದೆಯಾ ಅನ್ನುವಂತ ಅನುಮಾನವನ್ನ, ಪ್ರಶ್ನೆಯನ್ನ ಮಾಡಿದ್ದಾರೆ ಶಾಸಕ ಶ್ರೀವತ್ಸ. ಅವನು ತೋರಿಸಿದ ಕಡೆ ಆಗಿದ್ರೂ ಕೂಡ ಏನೂ ಸಿಗ್ತಾ ಇಲ್ಲ. ದೂರುದಾರನ ವಿರುದ್ಧ ಏನಾದ್ರೂ ಕ್ರಮ ಕೈಗೊಳ್ತೀರಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಶಾಸಕ ಶ್ರೀವತ್ಸ. ಸೌಜನ್ಯ ಪ್ರಕರಣ ಹೊರಗೆ ಬರಬೇಕು ಅನ್ನೋದು ನಿಜ. ಅದಕ್ಕೆ ಆತರ ಆಗಿದ್ರೆ ತನಿಖೆ ಮಾಡಬೇಕಾಗಿತ್ತು. ತನಿಖೆಯಲ್ಲಿ ನಮ್ಮ ಪೊಲೀಸರೇ ಸಮರ್ಥರಿದ್ದಾರೆ ಅಂತ ನಾವು ಯಾವಾಗ್ಲೂ ಹೇಳ್ತಾ ಇದ್ವಿ. ಆದ್ರೆ ಅದನ್ನ ಬಿಟ್ಟು ಈಗ SIT ತನಿಖೆ ಮಾಡಿ ಈ ವಿಕ್ರಮ್ ಅವ್ರ ಬೇತಾಳ್ ಕಥೆ ತರ ಆಗಿದೆ. ನಾನೇ ಹೊತ್ಕೊಂಡು ಹೋದೆ, ನಾನೇ 12 ಅಡಿ ಗುಂಡಿ ತೋಡದೆ, ನಾನೇ ಅದ್ರೊಳಗೆ ಊತ ಹಾಕಿದ್ದೀನಿ ಅಂತ ಹೇಳಿ ಆ ತರದ ಜಾಗಗಳನ್ನ ತೋರಿಸ್ತಾ ಇವತ್ತು ಏನೂ ಸಿಗದೆ ಇರೋ ಪರಿಸ್ಥಿತಿಗೆ, ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಬೆಟ್ಟದ ಗುಡ್ಡದ ಬುಡವನ್ನು ಶೋಧ ಮಾಡುವ ಮಟ್ಟಕ್ಕೆ ಮಾಡಿರುವಂತದ್ದು ಕ್ರಮ ಸರಿಯಲ್ಲ. ಹಾಗಾಗಿ ಮಧ್ಯಂತರ ವರದಿಯನ್ನ ಬಿಡುಗಡೆ ಮಾಡಬೇಕು. ಯಾವ ಕಾರಣಕ್ಕೆ ನೀವು ಮಾಡಿದ್ರಿ? ಅನಾಮಿಕ ಅಂದ್ರೆ ಯಾರು? ಅವನ ಹಿನ್ನೆಲೆ ಏನು? ನಾಳೆ ಅನಾಮಿಕನ ಬಗ್ಗೆ ಅವನು ಮೆಂಟಲ್ ಅಂತ ಹೇಳಿ ನೀವು ಬಿಡ್ತೀರಾ ಅನ್ನುವಷ್ಟರ ಮಟ್ಟಿಗೆ ನನ್ನ ವಿಧಾನಸಭೆಯಲ್ಲಿ ಚರ್ಚೆ ಆಗಿದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಹಿಂದೂ ಧರ್ಮದ ಪ್ರತಿಷ್ಠಿತ ದೇವಾಲಯಗಳು ಅಥವಾ ಭಕ್ತರು ಯಾರೆಲ್ಲ ಹೋಗ್ತಾ ಇದ್ದಾರೆ ಆ ದೇವಾಲಯಗಳ ಮೇಲೆ ಆಗಾಗ ಈ ತರ ಗದಾಪ್ರಹಾರ ಮಾಡ್ತಿದ್ದಾರೆ. ತಿರುಪತಿ ಆಯ್ತು, ಶಬರಿಮಲೆ ಆಯ್ತು, ತ್ರಿವೇಂದ್ರಂ ಆಯ್ತು, ಈಗ ಕರ್ನಾಟಕದ ಧರ್ಮಸ್ಥಳ ಅವ್ರ ಕಣ್ಣಿಗೆ ಬಿದ್ದಿದೆ. ಧರ್ಮಸ್ಥಳದ ಮಂಜುನಾಥ ಇದಾನೆ. ಇದಕ್ಕೆಲ್ಲ ಯಾರೆಲ್ಲ ಈ ತರದ ಷಡ್ಯಂತ್ರ ಮಾಡ್ತಿದ್ದಾರೆ ಆ ರೀತಿಯವರೆಲ್ಲ ಬೆಳಕಿಗೆ ಬರಬೇಕು ಅನ್ನೋ ಒತ್ತಾಯವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದೀವಿ. ಒಬ್ಬರ ಮೇಲೂ ಮಾಡಿಲ್ಲಲ್ಲ. ಮೈಸೂರಿನಲ್ಲಿ ಕಳೆದ 2 ತಿಂಗಳಿಂದ ಸತೀಶ್ ಅನ್ನೋರು ಪೋಸ್ಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಅವರನ್ನು ಬೆಳಗ್ಗೆಯಿಂದ ಸಂಜೆ ತನಕ ಕೂರಿಸ್ಕೊಂಡು ಉದಯಗಿರಿ ಸ್ಟೇಷನ್ ಮುತ್ತಿ ಹಾಕಿಸ್ಕೊಳ್ಳಿಲ್ವಾ?
ನಿಗೂಢ ವ್ಯಕ್ತಿ ಎನ್ ವಿಕ್ರಮ್ ಬೇತಾಳನ ಅಂತ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರ ಏನು ಅನಾಮಿಕನ ಪರವಾಗಿದ್ಯಾ? ಹಾಗಾದ್ರೆ ಮೈಸೂರಿನಲ್ಲಿ ಶಾಸಕ ಶ್ರೀವತ್ಸ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ನಿಗೂಢ ವ್ಯಕ್ತಿ ಏನ್ ವಿಕ್ರಮ್ ಬೇತಾಳನ, ಆತ ಹೇಳಿದ ಕಡೆಯೆಲ್ಲ, ಆತ ಹೇಳಿದಂತಹ ರೀತಿಯಲ್ಲೆಲ್ಲ ಎಸ್ಐಟಿ ಕುಡಿಯೋದಕ್ಕೆ, ಎಸ್ಐಟಿ ನಡೆಯೋದಕ್ಕೆ, ಅಥವಾ ಸರ್ಕಾರ ಏನಾದ್ರೂ ಈ ಅನಾಮಿಕನ ಪರವಾಗಿ ಕೆಲಸ ಮಾಡ್ತಾ ಇದೆಯಾ ಅನ್ನುವಂತ ಅನುಮಾನವನ್ನ, ಪ್ರಶ್ನೆಯನ್ನ ಮಾಡಿದ್ದಾರೆ ಶಾಸಕ ಶ್ರೀವತ್ಸ. ಅವನು ತೋರಿಸಿದ ಕಡೆ ಆಗಿದ್ರೂ ಕೂಡ ಏನೂ ಸಿಗ್ತಾ ಇಲ್ಲ. ದೂರುದಾರನ ವಿರುದ್ಧ ಏನಾದ್ರೂ ಕ್ರಮ ಕೈಗೊಳ್ತೀರಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಶಾಸಕ ಶ್ರೀವತ್ಸ. ಸೌಜನ್ಯ ಪ್ರಕರಣ ಹೊರಗೆ ಬರಬೇಕು ಅನ್ನೋದು ನಿಜ. ಅದಕ್ಕೆ ಆತರ ಆಗಿದ್ರೆ ತನಿಖೆ ಮಾಡಬೇಕಾಗಿತ್ತು. ತನಿಖೆಯಲ್ಲಿ ನಮ್ಮ ಪೊಲೀಸರೇ ಸಮರ್ಥರಿದ್ದಾರೆ ಅಂತ ನಾವು ಯಾವಾಗ್ಲೂ ಹೇಳ್ತಾ ಇದ್ವಿ. ಆದ್ರೆ ಅದನ್ನ ಬಿಟ್ಟು ಈಗ SIT ತನಿಖೆ ಮಾಡಿ ಈ ವಿಕ್ರಮ್ ಅವ್ರ ಬೇತಾಳ್ ಕತೆ ತರ ಆಗಿದೆ. ನಾನೇ ಹೊತ್ಕೊಂಡು ಹೋದೆ, ನಾನೇ 12 ಅಡಿ ಗುಂಡಿ ತೋಡದೆ, ನಾನೇ ಅದ್ರೊಳಗೆ ಊತ ಹಾಕಿದ್ದೀನಿ ಅಂತ ಹೇಳಿ ಆ ತರದ ಜಾಗಗಳನ್ನ ತೋರಿಸ್ತಾ ಇವತ್ತು ಏನೂ ಸಿಗದೆ ಇರೋ ಪರಿಸ್ಥಿತಿಗೆ, ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಬೆಟ್ಟದ ಗುಡ್ಡದ ಬುಡವನ್ನು ಶೋಧ ಮಾಡುವ ಮಟ್ಟಿಗೆ ಮಾಡಿರುವಂತದ್ದು ಕ್ರಮ ಸರಿಯಲ್ಲ. ಹಾಗಾಗಿ ಮಧ್ಯಂತರ ವರದಿಯನ್ನ ಬಿಡುಗಡೆ ಮಾಡಬೇಕು. ಯಾವ ಕಾರಣಕ್ಕೆ ನೀವು ಮಾಡಿದ್ರಿ? ಅನಾಮಿಕ ಅಂದ್ರೆ ಯಾರು, ಅವನ ಹಿನ್ನೆಲೆ ಏನು? ನಾಳೆ ಅನಾಮಿಕನ ಬಗ್ಗೆ ಅವನು ಮೆಂಟಲ್ ಅಂತ ಹೇಳಿ ನೀವು ಬಿಡ್ತೀರಾ ಅನ್ನುವಷ್ಟರ ಮಟ್ಟಿಗೆ ನನ್ನ ವಿಧಾನಸಭೆಯಲ್ಲಿ ಚರ್ಚೆ ಆಗಿದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಹಿಂದೂ ಧರ್ಮದ ಪ್ರತಿಷ್ಠಿತ ದೇವಾಲಯಗಳು ಅಥವಾ ಭಕ್ತರು ಯಾರೆಲ್ಲ ಹೋಗ್ತಾ ಇದಾರೆ ಆ ದೇವಾಲಯಗಳ ಮೇಲೆ ಆಗಾಗ ಈ ತರ ಗದಾಪ್ರಹಾರ ಮಾಡ್ತಿದ್ದಾರೆ. ತಿರುಪತಿ ಆಯ್ತು, ಶಬರಿಮಲೆ ಆಯ್ತು, ತ್ರಿವೇಂದ್ರಂ ಆಯ್ತು, ಈಗ ಕರ್ನಾಟಕದ ಧರ್ಮಸ್ಥಳ ಅವ್ರ ಕಣ್ಣಿಗೆ ಬಿದ್ದಿದೆ. ಧರ್ಮಸ್ಥಳದ ಮಂಜುನಾಥ ಇದಾನೆ. ಇದಕ್ಕೆಲ್ಲ ಯಾರೆಲ್ಲ ಈ ತರದ ಷಡ್ಯಂತ್ರ ಮಾಡ್ತಿದ್ದಾರೆ ಆ ರೀತಿಯವರೆಲ್ಲ ಬೆಳಕಿಗೆ ಬರಬೇಕು ಅನ್ನೋ ಒತ್ತಾಯವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದೀವಿ. ಒಬ್ಬರ ಮೇಲೂ ಮಾಡಿಲ್ಲಲ್ಲ. ಮೈಸೂರಿನಲ್ಲಿ ಕಳೆದ 2 ತಿಂಗಳಿಂದ ಸತೀಶ್ ಅನ್ನೋರು ಪೋಸ್ಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಅವರನ್ನು ಬೆಳಗ್ಗೆಯಿಂದ ಸಂಜೆ ತನಕ ಕೂರಿಸ್ಕೊಂಡು ಉದಯಗಿರಿ ಸ್ಟೇಷನ್ ಮುತ್ತಿಗೆ ಹಾಕಿಸ್ಕೊಳ್ಳಿಲ್ವಾ? ನಿಗೂಢ ವ್ಯಕ್ತಿ ಎನ್ ವಿಕ್ರಮ್ ಬೇತಾಳನ ಅಂತ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರ ಏನು ಅನಾಮಿಕನ ಪರವಾಗಿದ್ಯಾ? ಹಾಗಾದ್ರೆ ಮೈಸೂರಿನಲ್ಲಿ ಶಾಸಕ ಶ್ರೀವತ್ಸ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ನಿಗೂಢ ವ್ಯಕ್ತಿ ಏನ್ ವಿಕ್ರಮ್ ಬೇತಾಳನ, ಆತ ಹೇಳಿದ ಕಡೆಯೆಲ್ಲ, ಆತ ಹೇಳಿದಂತಹ ರೀತಿಯಲ್ಲೆಲ್ಲ SIT ಕುಡಿಯೋದಕ್ಕೆ, SIT ನಡೆಯೋದಕ್ಕೆ, ಅಥವಾ ಸರ್ಕಾರ ಏನಾದ್ರೂ ಈ ಅನಾಮಿಕನ ಪರವಾಗಿ ಕೆಲಸ ಮಾಡ್ತಾ ಇದೆಯಾ ಅನ್ನುವಂತ ಅನುಮಾನವನ್ನ, ಪ್ರಶ್ನೆಯನ್ನ ಮಾಡಿದ್ದಾರೆ ಶಾಸಕ ಶ್ರೀವತ್ಸ. ಅವನು ತೋರಿಸಿದ ಕಡೆ ಆಗಿದ್ರೂ ಕೂಡ ಏನೂ ಸಿಗ್ತಾ ಇಲ್ಲ. ದೂರುದಾರನ ವಿರುದ್ಧ ಏನಾದ್ರೂ ಕ್ರಮ ಕೈಗೊಳ್ತೀರಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಶಾಸಕ ಶ್ರೀವತ್ಸ.